ಇದು ಇಂದಿನ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಬಾಗಲಕೋಟೆಯ ಕೆಪಿಟಿಸಿಎಲ್ ಅಧಿಕಾರಿಗಳ ಭ್ರಷ್ಟಾಚಾರ ಬಯಲಾಗಿದೆ. ಅಗದಷ್ಟು ಬಯಲಾಗ್ತಾ ಇದೆ ಕೆಪಿಟಿಸಿಎಲ್ ಅಧಿಕಾರಿಗಳ ಕಲ್ಲಾಟ. ಬಾಗಲಕೋಟೆಯ ಕೆಪಿಟಿಸಿಎಲ್ ಅಧಿಕಾರಿಗಳ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಾ ಇದೆ. ಕೆಪಿಟಿಸಿಎಲ್ ಅಧಿಕಾರಿಗಳ ಕಳ್ಳಾಟ. 23 ಕೆಪಿಟಿಸಿಎಲ್ ಅಧಿಕಾರಿಗಳಿಂದಲೇ 45 ಲಕ್ಷ ಅಕ್ರಮ ಆರೋಪ. ಕೆಪಿಟಿಸಿಎಲ್ ಅಧಿಕಾರಿಗಳಿಂದಲೇ ಇಲಾಖೆಯಲ್ಲಿ ಗೋಲ್ಮಾಲ್. ನಾನ್ ಎಂಪ್ಲಾಯಿಗಳ ಖಾತೆಗೆ ಹೆಚ್ಚುವರಿ ಹಣ ವರ್ಗಾವಣೆ ಆಗ್ತಾ ಇದೆ. ಮೇಲಧಿಕಾರಿಗಳ ಅನುಮತಿ ಇಲ್ಲದೆ ಹಣ ವರ್ಗಾವಣೆಯಾಗಿದೆ. ಹಿರಿಯ ಲೆಕ್ಕಾಧಿಕಾರಿ ಪಿಡಿಸಿ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಒಟ್ಟು 23 ಜನರ ಮೇಲೆ ಕ್ರಮಕ್ಕೆ ಮುಂದಾಗಿದೆ ಇಲಾಖೆ. 23 ಜನರ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಇದು ಇಂಧನ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಇದು ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಒಂದು ಭ್ರಷ್ಟಾಚಾರ ಈಗ ಬಯಲಾಗಿದೆ. ಬಾಗಲಕೋಟೆಯ ಕೆಪಿಟಿಸಿಎಲ್ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಕೆಪಿಟಿಸಿಎಲ್ ಅಧಿಕಾರಿಗಳ ಕಳ್ಳಾಟ. 23 ಕೆಪಿಟಿಸಿಎಲ್ ಅಧಿಕಾರಿಗಳಿಂದ 45 ಲಕ್ಷ ಅಕ್ರಮ ಆರೋಪ ಇದೆ. ಕೆಪಿಟಿಸಿಎಲ್ ಅಧಿಕಾರಿಗಳಿಂದಲೇ ಇಲಾಖೆಯಲ್ಲಿ ಗೋಲ್ಮಾಲ್ ಆಗ್ತಾ ಇದೆ. ನಾನ್ ಎಂಪ್ಲಾಯಿಗಳ ಖಾತೆಗೆ ಹೆಚ್ಚುವರಿ ಹಣ ವರ್ಗಾವಣೆ ಮಾಡಲಾಗ್ತಾ ಇದೆ. ಏನೋ ಹಿರಿಯ ಅಧಿಕಾರಿ, ಲೆಕ್ಕಾಧಿಕಾರಿ, ಪಿಡಿಸಿ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಅಲ್ಲಿ ಏನಾಯ್ತಂದ್ರೆ ನೋಟಿಸ್ ಕೊಟ್ಟ ತಕ್ಷಣ ಆಯ್ತಲ್ಲ 23 ಜನ ಆರೋಪಿಗಳ ಹೆಸರಿದ್ದು ಕೇವಲ ನಮ್ಮನ್ನ ಮಾತ್ರ ಪೇಮೆಂಟ್ ಹಿಡ್ಕೊಂಡು ನಮ್ಮ ಜೀವನ ಮಾತ್ರ ಅರ್ಯಾಕತ್ತಿರಲ್ಲ. 8 ತಿಂಗಳವರೆಗೂ ನಿಮ್ಮ ಫ್ಯಾಮಿಲಿ ಒಳಗೈತಲ್ಲ ದುಡ್ಡು ಬರಲಿಲ್ಲ ಅಂದ್ರೆ ಏನಾಗತ್ತ ಪರಿಸ್ಥಿತಿಗಳು ಅನ್ನೋದು ನಿಮಗೆ ಯಾರಿಗೂ ಗೊತ್ತಿಲ್ಲ. ನಾ ಬ್ಯಾಡ ಅಂದ್ರು ನನ್ನ ಅಕೌಂಟಿಗೆ ಹಾಕಿದ್ರಿ, ಆದ್ರೂ ಐತಲ್ಲ ವಾಪಸ್ ತೆಗೆದುಕೊಡ ಅಂತ ಹೇಳಿದ್ ನೋಡ್ರಿ, ತೆಗೆಸ್ಕೊಂಡು ಅದೇರಿ. ರೊಕ್ಕ ತಿಂದಿದ್ದನು ಆಯ್ತು, ರೊಕ್ಕ ಕೊಟ್ಟಿದ್ದನು ಆಯ್ತು. ಇನ್ನೂ ಏನ್ ಬೇಕಾಗೈತೆ ಅಂತ ಹೇಳಿ ನನ್ನ ಮೇಲೆ ಟಾರ್ಗೆಟ್ ಮಾಡಾಕ್ತಿರಿ. ಯಾಕ ನಾವು ಕಮ್ಮಿ ಜಾತಿಯವ್ರು ಅಂತ ಹೇಳಿತ್ಲ ನಮ್ಮ ಮೇಲೆ ಅಷ್ಟ ದ್ವೇಷ ಸಾಧಿಸ್ತೀರಿ? ಹೆಂಗ ನೀವು ನಮ್ಮನ್ನ ತುಳಿಬೇಕನ್ನೋ ಒಂದು ಎಲ್ಲಾ ಪ್ರಯಾಸಗಳು ನೀವು ಮಾಡಾಕತ್ತೀರಿ. ಇದು ನಿಮ್ಮ 22 ಜನಕ್ಕೂ ಐತಲ್ಲ ಶ್ರೇಯಸ್ಕರ ಅಲ್ಲ. ಇದರಿಂದ ಐತಲ್ಲ ನೀವು ಅಂತ್ರ ಮುಂದುವರೆಯಂಗಿಲ್ಲ. ಈ ನನ್ನ ಪೂರ್ತಿಗೆ ನನಗೆ ಏನೋ ಆಗತ್ತ, ನನಗೆ 100ಕ್ಕೆ 100 ಕನ್ಫರ್ಮ್ ಐತಿ. ಯಾಕಂದ್ರೆ ನನಗೆ ಮೆಡಿಕಲ್ ಕಂಡೀಷನ್ಸ್ನು ಸರಿ ಇಲ್ಲ, ನನಗೆ ಮೆಡಿಸಿನ್ಸ್ನು ಐತಲ್ಲ ಕಂಟಿನ್ಯೂಸ್ ಆಗಿ ಇದ್ರೂ ಐತಲ್ಲ ಆ ಮೆಡಿಸಿನ್ಸ್ನು ಯಾವುದೋ ನೀವು ಕೋಆಪರೇಷನ್ ಮಾಡಿಲ್ಲ. ಇದನ್ನ ನಾನು 5ನೇ ತಿಂಗಳಿಗೆ ನಿಮಗೆ ಐತಲ್ಲ ಕೊಟ್ಟಿದ್ದೆ. ನಾನು ಏನು ಕೊಟ್ಟಿದ್ದೆ? ಮೆಡಿಕಲಿ ಐತಲ್ಲ ಹಿಂಗೈತ್ರಿ ಸರ್ ನನ್ನ ಕಂಡೀಷನ್, ನನಗೈತಲ್ಲ ಪೇಮೆಂಟ್ ಆಗಿಲ್ಲ, ಇದ್ರ ಬಗ್ಗೆ ನೀವು ಏನಾರ ನನಗೆ ಹಿಂಬರ ಕೊಡ್ರಿ ಅಂತ ನಾನು ಕೊಟ್ಟಿನಿ. ನೀವು ಯಾವ ರೀತಿ ಹಿಂಬರ ನಾವು ಕೊಡ್ಲಾರ್ದೈತಲ್ಲ ಈಗ ನನ್ನ ಮೇಲೆ ಐತಲ್ಲ ಇಷ್ಟು ದಬ್ಬಾಳಿಕೆ ಮಾಡಿ ನಾನು ಏನು ಹಿಂದೆ ಯಾರಿಲ್ಲ ಅಂತನ ಮಾಡಾಕತ್ತೀರಿ ನೀವು. ಇದರಿಂದ ನನಗೆ ನಾಳೆ ಏನಾರ ಮನನೊಂದು ನನಗೆ ಏನೋ ಒಂದು ಆತ್ಮಹತ್ಯೆ ಮಾಡ್ಕೊಂಡ್ರು ಅದಕ್ಕೆ ನೇರವಾಗದ ಹೊಣೆಗಾರ ಐತಲ್ಲ ಮ್ಯಾಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಜೇರಿ ಅವರು, ಮುಂದೆ ಚಿನ್ನಪ್ಪ ಗುಂಡನ್ನವರು, ಮುಂದೆ ಗುರುರಾಜ್ ನಾಯಕ್ ಅವ್ರು ಇರ್ತಾರೆ. ಅದೇ ರೀತಿ ಎಲ್ಲಾ ಕೇಸ್ ವರ್ಕರ್ಗಳು ಅದರಲ್ಲಿ ಇರೋವಂತ ಎಲ್ಲಾ ಆರೋಪಿಗಳು ಅದಾರಲ್ಲ ಅದಕ್ಕೆ ಹೊಣೆಗಾರ ಇರ್ತಾರೆ. ಇದ್ರ ಬಗ್ಗೆ ಐತ್ಲ 2ನೇ ಸಂಶಯ ಇಲ್ಲ. ನಾಳೆ ನನಗೇನಾದ್ರೂ ಐತ್ಲ ಇವ್ರ ಮೇಲೆ ಕಠಿಣವಾದ ಕ್ರಮ ತಗೊಳ್ಳೇಬೇಕು. ಇದ ನನ್ನ ಮನವಿ ಐತ್ರಿ ಮಾಧ್ಯಮ ಮಿತ್ರರಿಗೆ. ಈಗ ನನ್ನ ಹಿಂದೆ ಮಾಧ್ಯಮದವ್ರು ಅದಾರ ಅಂತ ಐತೆ ನೋಡ್ರಿ. ಇಷ್ಟು ಇಲ್ಲಿವರೆಗೂ ಬದುಕಿವ್ ನಾವು, ಇನ್ನೂವರೆಗೂ ಇಲ್ಲ ಅಂದ್ರೆ ಇಟ್ಟೋತ್ಗೆ ಅಂದ್ರೆ ನಾನು ಎಲ್ಲೇ ಊರ್ಲಿ ಹಾಕಿ ಐತ್ಲ ಕೊಲೆ ಮಾಡ್ತಿದ್ರು ಯಾರಿಗೆ ಗೊತ್ತಿವ್ರು. ಅಲ್ಲಿ ಮಟ್ಟಕ್ಕೆ ಹೋಗೈತ್ರಿ. ಎಷ್ಟಂತ ಸಹಿಸ್ತಾರ್ರಿ ಮನುಷ್ಯ. 7 ತಿಂಗಳಾತ್ರಿ ಇವ್ರ ಮನೆಗೆ ಐತ್ಲ ಇನ್ ಕಸ ತೊಳಿತೀವ ನಾವು. ಏನ್ ಮಾಡಾಕತ್ತೀವ್ರಿ? ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.